ಬನ್ನಿ ಹೋಗೋಣ ಎರಡನೇ ಕೆಲಸ ವೀಕ್ಷಿಸೋಣ ಅಂತ ಹೇಳ್ತಾ ಬನ್ನಿ. ಲೇಕ್ ಇದೆ ನೋಡಿ. ಈ ಲೇಕ್ ಹೆಸರು ಅಗಸ್ತ್ಯ ತೀರ್ಥ ಅಂತ ಹೇಳಿ. ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ಬಂದಿದ್ರು ಮೆಡಿಟೇಷನ್ ಸಲುವಾಗಿ. ಅವಾಗಿನ ಕಾಲದಲ್ಲಿ ಈ ನೀರು ಹರ್ಬಲ್ ನೀರಾಗಿತ್ತು. ಕುಡಿಲಿಕ್ಕೆ ಅಥವಾ ಸ್ನಾನ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾ ಇದ್ರೆ ರೋಗಾಣುಗಳು ಗುಣಮುಖವಾಗ್ತಾ ಇದೆ. ಇವಾಗಿನ ಕಾಲದಲ್ಲಿ ಮಲಿನವಾದಂತ ನೀರಾಗಿದೆ. ಇವಾಗ ಲೋಕಲ್ ಪೀಪಲ್ಸ್ ಒಂದು ನೀರಿನ ಕೊರತೆಯಿಂದ ಬಟ್ಟೆ ತೊಳೆದು ಎಡ್ಗಡೆ ಎಲ್ಲ ಮಾಡ್ತಾ ಇದ್ರೆ, ಹೀಗಾಗಿ ಮಲಿನವಾದಂತ ನೀರಾಗಿದೆ. ಈ ನೀರು ಇವಾಗಿನ ಕಾಲದಲ್ಲಿ ಕುಡಿಲಿಕ್ಕೆ ಅಥವಾ ಸ್ನಾನ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾ ಇದ್ರೆ ರೋಗಾಣುಗಳು ತುಂಬಾ ಹರಡ್ತಂತ ಹೇಳ್ಬೋದು ಸರ್. ಇದು ಮಳೆಯ ನೀರು, ನಿಂತಂತ ನೀರು, ಹರಿಯುವಂತ ನೀರಿಲ್ಲ. ಅಗಸ್ತ್ಯ ತೀರ್ಥ ನ್ಯಾಚುರಲ್ ವಾಟರ್ ಟ್ಯಾಂಕ್ ಸರ್. ಇದು ಫುಲ್ ಮಳೆ ಆಯ್ತಂದ್ರೆ ಈ ಒಂದು ದ್ವಾರದ ಮೂಲಕ ಹೊರಗಡೆ ಹರಿದು ಹೋಗ್ತಾ ಇದೆ ಸರ್. ಅಗಸ್ತ್ಯ ತೀರ್ಥ ನ್ಯಾಚುರಲ್ ವಾಟರ್ ಟ್ಯಾಂಕ್ ಇದೆ. ಮೇಲ್ ನೋಡಿ ಮೇಲಿನ ಶಿವಾಲಯ, ಕೆಳಗಡೆ ನೋಡಿ ಕೆಳಗಿನ ಶಿವಾಲಯ, ಆ ಕಡೆ ಕಾಣ್ತಾ ನೋಡಿ ಮಾಲಗಿತ್ತಿ ಶಿವಾಲಯ, ಆ ಕಡೆ ನೋಡಿ ಫೋರ್ಟ್ ಇದೆ, ಕೋಟೆಗೋಡೆ ನೋಡಿ. ನಮ್ಮ ಬಾದಾಮಿ ತಾಲೂಕಾ ಸಿವಿಲ್ ಜಡ್ಜ್ ಸಾಹೇಬ್ರು ಹೋಗಿ ಫ್ಲಾಗ್ ಹೋಸ್ಟಿಂಗ್ ಮಾಡ್ತಾರೆ ಆಗಸ್ಟ್ 15 ಜನವರಿ 26ರಂದು. ತಮ್ಮ ಮುಂದೆ ಒಂದು ದೇವಾಲಯ ಕಾಣ್ತದೆ, ಸೂರ್ಯನಾರಾಯಣ ದೇವಾಲಯ. ಇಂಥದ್ದೇ ನಾವು ದೊಡ್ಡದಾಗಿ ಕೋನಾರ್ಕ್ ಅಲ್ಲಿ ಕಾಣ್ತಾ ಇದೀವಿ. ಒರಿಸ್ಸಾ ಕೋನಾರ್ಕ್. ಇಲ್ಲಿ 12ನೇ ಶತಮಾನದಲ್ಲಿ ಕಲ್ಯಾಣ ಚಾಲುಕ್ಯರು ಅಂತ ಬರ್ತಾರೆ, ಅವ್ರು ನಿರ್ಮಾಣ ಮಾಡ್ತಾರೆ. ಲೋಕಲ್ ಪೀಪಲ್ಸ್ ಒಂದು ಮೂರ್ತಿಯನ್ನು ಒಯ್ದಿಟ್ಬಿಟ್ಟು ಅದಕ್ಕೆ ಯಲ್ಲಮ್ಮ ಟೆಂಪಲ್ ಹೆಸರು ಕೂಡ ಮೆನ್ಷನ್ ಮಾಡಿದ್ದಾರೆ. ಆ ಕಡೆ ಮ್ಯೂಸಿಯಂ ಇದೆ, ಆರ್ಕಿಯಾಲಜಿಕಲ್ ಮ್ಯೂಸಿಯಂ ಇದೆ. ಇಲ್ಲೆಲ್ಲ ಸಿಕ್ಕಿದಂತ ಮೂರ್ತಿಗಳು ಸಂಗ್ರಹ ಮಾಡಿದ್ರೆ ವಸ್ತು ಸಂಗ್ರಹ ಅಂತ ಕೂಡ ಕರಿತಾ ಇದ್ವಿ. ಅದು ಜೋಡ ಮಂಟಪ ಅಥವಾ ರಾಜಾರಾಣಿ ಮಂಟಪ ಅಂತ ಕೂಡ ಕರಿತಾ ಇದ್ವಿ. ನೀರಿನಲ್ಲಿ ಮತ್ತು ಆ ಕಡೆ ದೇವಾಲಯ ಕಾಣಿಸ್ತಾ ನೋಡಿ, ಶಿವನಿಗೆ ಸಂಬಂಧಪಟ್ಟಂತ ದೇವಾಲಯ ಭೂತನಾಥೇಶ್ವರ. ಫಸ್ಟ್ ಗ್ರೂಪ್, ಸೆಕೆಂಡ್ ಗ್ರೂಪ್, ಸೌತ್ ಈಸ್ಟರ್ನ್, ನಾರ್ತ್ ಈಸ್ಟರ್ನ್. ಸೇಮ್ ಆರ್ಕಿಟೆಕ್ಚರ್, ಮಹಾಬಲಿಪುರಂ ತಮಿಳ್ನಾಡು. ಸೇಮ್ ಆರ್ಕಿಟೆಕ್ಚರ್ ಇದೇ ರೀತಿಯಾಗಿ ನಾವು ನೋಡ್ಬೋದು. ಇಲ್ಲಿ ನೋಡಿ ಮಾಸ್ಕ್ ಇದೆ ನೋಡಿ, ಬಹಾಮನಿ ಸುಲ್ತಾನ ಬಿಜಾಪುರ್ ಅಲಿ ಆದಿಲ್ ಶಾಹಿ. ಅವ್ರನಲ್ಲಿ ಒಬ್ಬ ಗವರ್ನರ್ ಆಗಿ ನೇಮಕನಾಗ್ತಾನೆ. ಆತನ ಹೆಸರು ಸಿದ್ದಿಕ್ ಶೇಖ್ ಮಲಿಕ್ ಅಬ್ದುಲ್ ಅಜೀಜ್ ಅಂತೇಳಿ. ಆತನು ಕೂಡ ಬಾದಾಮಿ ಬರ್ತಾನೆ. ಬಾದಾಮಿ ಆತನ ಪ್ರಾಂತದಲ್ಲಿ ಇರುತ್ತೆ. ಅವನು ಸ್ವಲ್ಪ ದಿವಸದಲ್ಲಿ ಆಡಳಿತ ಮಾಡಿ ಆ ಮಸೀದಿಯನ್ನು ಕೂಡ ನಿರ್ಮಾಣ ಮಾಡ್ತಾನೆ. ಒಳಗಡೆ ಗೋರಿ ಅಥವಾ ಸಮಾಧಿಗಳಿಗೆ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಇಲ್ಲ. ವೈಟ್ ಕಲರ್ನ ಯೂಸ್ ಮಾಡ್ತಾರೆ, ಬಟ್ ಇದರಲ್ಲಿ ಹೋಗ್ಲಿಕ್ಕೆ ಯಾರಿಗೆ ಅವಕಾಶ ಇಲ್ಲ. ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಅಂತ ಕೂಡ ಕರಿತಾ ಇದ್ವಿ. ಇಲ್ಲಿ ನೋಡಿ, ಇದು ನ್ಯಾಚುರಲ್ ಕೇವ್ ಇದೆ, ಯಾರು ನಿರ್ಮಾಣ ಮಾಡಿಸಿದಲ್ಲ, ತನ್ನಿಂದ ತಾನೇ ಉದ್ಭವ ಆಗಿದ್ದು ನೋಡಿ. ಈ 4 ಗುಹೆಗಳನ್ನು ಕೊರಗಿತಪುರದಲ್ಲಿ ಈ ಗುಹೆ ಇತ್ತು ಸರ್. ಸೈನ್ಸ್ ಸ್ಟೋನ್ ಸೆಡಿಮೆಂಟ್ ರಾಕ್ ಅಂತ ಕರಿತಾ ಇದ್ವಿ. ರೂಪಾಂತರ ಶಿಲೆ ಅಥವಾ ಮರಳು ಮಿಶ್ರಿತವಾದಂತ ಶಿಲೆ. ಇದು ಎಷ್ಟು ಎತ್ತರವಾಗಿದೆ ನೋಡಿ, ಅಂದಾಜು ಮಾಡಲಾಗಿದ್ದು 150 ಅಡಿ ಎತ್ತರವಾಗಿದೆ. ಇದು 2ನೇ ಗುಹೆ, ವಿಷ್ಣು ಗುಹೆ. ಒಳಗಡೆ ಇದ್ರೆ ಸಂಗೀತ ಅಂತ ಕೂಡ ಕರಿತಾ ಇದ್ವಿ. ಲಿಲಿಪುಟ್ ಮ್ಯಾನ್, ದೇವಗಣ, ಮನುಷ್ಯ ಗಣ, ರಾಕ್ಷಸ ಗಣ ಅಂತ ಹೇಳಿ. ಇವೆಲ್ಲ ಮನುಷ್ಯ ಗಣ. ಮಕ್ಕಳೆಲ್ಲ ತುಂಟಾಟ ಮಾಡ್ತಾರೆ ನೋಡಿ, ಆ ತರ ಕಾಣ್ತಾರೆ. ಇದೆಲ್ಲ ಅಲಂಕಾರ, ಡೆಕೋರೇಷನ್ ಮಾಡ್ತಾ ಇದ್ರು. ಇಂಥ ಒಳಗಡೆ ಇದ್ರೆ ಸಂಗೀತ ಅಂತ ಕೂಡ ಕರಿತಾ ಇದ್ವಿ. ಇಲ್ಲಿ ಶಿಲ್ಪಿಗಳು ಶಾಲೆ ಕಲ್ತಿದ್ದಿಲ್ಲ. ಪೂರ್ತಿ 1 ದಿವಸ ಕೆಲಸ ಮಾಡಿದ್ರೆ 1 ಗೆರೆಯನ್ನು ಹಾಕ್ತಾ ಇದ್ರು. ಇಲ್ಲಿ ಅರ್ಧ ದಿವಸ ಕೆಲಸ ಮಾಡಿದ್ರೆ ಈ ತರನಾಗಿ ಡಾಟ್ ಹಾಕ್ತಾ ಇದ್ರು. ಅಟೆಂಡೆನ್ಸ್, ಹಾಜರಿ, ಈ ರೀತಿಯಾಗಿ ನಾವು ಕಾಣ್ಬೋದು ನೋಡಿ. 1 ದಿವಸ ಕೆಲಸ ಮಾಡಿದ್ರೆ 1 ಗೆರೆ, ಅರ್ಧ ದಿವಸ ಕೆಲಸ ಡಾಟ್. ಅವ್ರದ್ದು ಸಿಂಬಲ್ ರೌಂಡ್ ಇರುತ್ತೆ, ಬರ್ಡ್ ಇರುತ್ತೆ ಅಥವಾ ಪಕ್ಷಿ ಇರುತ್ತೆ. ಎಲ್ಲಾದ್ರೂ ಹೆಸರು ಬರ್ಸಲ್ಪಟ್ಟಿದ್ದಾರೆ. ಅಚಲ ಸ್ವಾಮಿ, ಓಂ ಗಣೇಶ, ಶ್ರೀ ನಳವಳಿಕೆ ಅಂತ ಹೇಳಿ ಆ ಹೆಸರಿಂದ ಮಾತ್ರ ಗುರುತಿಸಲ್ಪಟ್ಟಿದ್ದು. ಆಂಧ್ರ, ಕೇರಳ, ಮಹಾರಾಷ್ಟ್ರ ಆ ಕಡೆಯಿಂದ ಕೂಡ ಇಲ್ಲಿ ಬಂದು ಕೆಲಸ ಮಾಡೋರು ಅಂತ ಹೇಳ್ಬೋದು ಸರ್. ಆ ಹೆಸರಿಂದ ಮಾತ್ರ ಗುರುತಿಸಲ್ಪಟ್ಟಿದ್ದು. ಇದು 2ನೇ ಗುಹೆ, ವಿಷ್ಣು ಗುಹೆ ಅಂತ ಹೇಳಿ. ವಿಷ್ಣುನ 10 ಅವತಾರ ಬರ್ತವೆ, ದಶಾವತಾರ ಅಂತ ಕೂಡ ಕರಿತಾ ಇದ್ವಿ. ಕೆಲವೊಂದು ಅವತಾರ ಕೂಡ ಇಲ್ಲಿ ನಿರ್ಮಾಣ ಮಾಡೋರೆ. ಇದು ವಿಷ್ಣು 5ನೇ ಅವತಾರ, ವಾಮನ ಅವತಾರ. ವಾಮನ್ ಅಂದ್ರೆ ಕುಳ್ಳೆ ಗಿಡ್ಡ ಮನುಷ್ಯನಾಗೆ. ಇಂಥ ಒಂದು ವಿಗ್ರಹವನ್ನು 6ನೇ ಶತಮಾನದಲ್ಲಿ ಯಾಕೆ ನಿರ್ಮಾಣ ಮಾಡಿರ್ಬೋದು? ಇಂಥ ವಿಗ್ರಹದಿಂದ ಏನ್ ತಿಳಿಸಲ್ಪಡೆ ಅಂದ್ರೆ 6ನೇ ಶತಮಾನದಲ್ಲಿ ದಾನ, ಧರ್ಮ, ರೂಢಿ, ಪದ್ಧತಿ, ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾ ಇದ್ರು ಅಂತೇಳಿ ಇಂಥ ವಿಗ್ರಹದಿಂದ ಕೂಡ ತಿಳಿಸಲ್ಪಟ್ಟಿದ್ದು ನೋಡಿ. ವಾಮನೋತ್ತರ ವಿಷ್ಣು ಇದ್ದಾನೆ, ಬಲಿಚಕ್ರವರ್ತಿ ರಾಜ ಇದ್ದಾನೆ. ಈತ 101 ಯಜ್ಞೆಯನ್ನು ಮಾಡ್ತಾನೆ. ಆ ಯಜ್ಞೆಯನ್ನು ಮೆಚ್ಚಿ ವಿಷ್ಣು ವಾಮನೋತ್ತರದಲ್ಲಿ ಬಂದು, ನೀನು ಎಲ್ಲರಿಗೂ ದಾನ ಮಾಡ್ತಂತೆ, ನನಗೂ ದಾನ ಮಾಡೋಂತ ಕೇಳ್ತಾನೆ. ಆಯ್ತು, ಏನ್ ಕೇಳ್ತಿದ್ದಿ ಕೇಳು, ನಾನು ಕೊಡ್ಲಿಕ್ಕೆ ಸಿದ್ಧನೆ. ಏನೂ ಬೇಡ, ಭೂಲೋಕದ ಮೇಲೆ 3 ಹೆಜ್ಜೆ ಇಡ್ಲಿಕ್ಕೆ ಜಾಗ ಕೊಡು ಸಾಕು ಅಂತ ಕೇಳ್ತಾನೆ. ಅವಾಗಿನ ಒಂದು ರೂಢಿ ಅಥವಾ ಸಂಪ್ರದಾಯ ದಾನ ಕೊಡುದು ಯಾವ ತೆಗಿತಂದ್ರೆ, ಇಲ್ಲಿ ಕಮ್ಮಂಡಲ ಕಾಣಿಸುತ್ತೆ ನೋಡಿ, ವಾಟರ್ ಪಾಟ್. ಈ ಒಂದು ರಂಧ್ರ ಮೂಲಕ ನೀರು ಬಿತ್ತದ ಅರ್ಘ್ಯ ಆದ್ರೆ ದಾನ ಕೊಟ್ಟಂಗೆ ಅಂತ ಹೇಳಿ. ಬಲಿಚಕ್ರವರ್ತಿ ರಾಜನ ಗುರು ಆದಂತ ಶುಕ್ಲಾಚಾರ್ಯ ಅಂತ ಬರ್ತಾರೆ. ಅವ್ರಿಗೆ ಹೋಗಿ ನಂತರ ಕೇಳ್ತಾನೆ, ಇಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದಿದ್ದಾನೆ, ನಾನು ದಾನವನ್ನು ಕೊಡ್ಬೇಕಂತೇಳಿ ಪ್ರಾಮಿಸ್ ಮಾಡಿದಂತೆ. ಮಹಾವಿಷ್ಣು ಇದ್ದಾನೆ, ದಾನ ಕೊಡುದು ಬೇಡ. ಅವ್ರೇನ್ ಮಾಡ್ತಾರೆ, ಸ್ವಯಂ ತಪಸ್ಸಾ ಶಕ್ತಿಯಿಂದ ದುಂಬಿಯಾಗಿ ರಂಧ್ರಲ್ಲಿ ಕುತ್ಕೊಂಡ್ಬಿಡ್ತಾರೆ. ಚಾಣಾಕ್ಷ ವಿಷ್ಣು ಮಾಡ್ತಾರೆ, ದರ್ಭ್ಯತ ಕಟ್ಟಿ ತಗೊಂಡು ಚುಚ್ಬಿಡ್ತಾನೆ. ಸೀದಾ ಹೋಗಿ ಕಣ್ಣಿಗೆ ನಡ್ತೆ. 1 ಕಣ್ಣನ್ನು ಕಳ್ಕೊತಾರೆ, ಒಕ್ಕಣ್ಣು ಶುಕ್ಲ ಅಂತ ಹೆಸರು ಕೂಡ ಬರುತ್ತೆ. ಅವ್ರು ಹಿಂದಕ್ಕೆ ಸರಿತಾರೆ, ನೀರು ಬಿತ್ತೋದು ಅರ್ಘ್ಯ ಆಗುತ್ತೆ. ಮಹಾವಿಷ್ಣುವಾಗಿ ಬೆಳೀತು ಅಥವಾ ತ್ರಿವಿಕ್ರಮನಾಗಿ ಬೆಳೀತು. ಬಲಿಚಕ್ರವರ್ತಿ ರಾಜ ಕೇಳ್ತಾನೆ, ನನಗೆ ಭೂಲೋಕದ ಮೇಲೆ 3 ಹೆಜ್ಜೆ ಇಡ್ಲಿಕ್ಕೆ ಜಾಗ ಕೊಡು ಸಾಕು ಅಂತ.
ಮಹಾವಿಷ್ಣು ತ್ರಿವಿಕ್ರಮನಾಗಿ ನಿಂತು ಒಂದ್ ಹೆಜ್ಜೆನ ಭೂಲೋಕ ಬಿಡ್ತಾನೆ, ಭೂಲೋಕ ಎಲ್ಲ ಅವ್ರಸತಿ, ಎರಡನೇ ಹೆಜ್ಜೆ ಆಕಾಶ ಇಡ್ತಾನೆ, ಆಕಾಶ ಎಲ್ಲ ಅವ್ರಸತಿ, ಮೂರನೇ ಹೆಜ್ಜೆ ನಾನು ಎಲ್ಲಿಡ್ಬೇಕು ಅಂತ ಕೇಳ್ತಾನೆ. ಮುಂದೆ ಜಾಗ ಇಲ್ಲ, ಬಲಿ ಚಕ್ರವರ್ತಿ ರಾಜ ಅಂತ ನನ್ನ ತಲೆ ಮೇಲೆ ನೋಡಿ ಸರ್. ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಹೆಜ್ಜೆನು ಭೂಲೋಕಲ್ಲಿ ಬಿಟ್ಟಿದ್ದು, ಎರಡನೇ ಹೆಜ್ಜೆ ಆಕಾಶಕ್ಕೆ ಅರ್ಧ ಚಂದ್ರ ಸೂರ್ಯನೇ ಸಾಕ್ತಂತೆ, ಕೈ ಹೀಗೆ ಮಾಡಿದ್ದ ನೋಡಿ. ಮೂರನೇ ಹೆಜ್ಜೆ ಬಲಿ ಚಕ್ರವರ್ತಿ ಸಂಹಾರ ಮಾಡ್ತಾನೆ. ಆತನ ಮಗ ಉಲ್ಲೂಚ್ ಅಂತೇಳಿ ನನ್ನ ತಂದೆನು ಮಾಡಿದಂತ ತಪ್ಪಿಗೆ ಕ್ಷಮೆನೂ ಕೋರಂತೆ ಕಾಲಿಡುದು ಎನ್ನುವಂತ ದೃಶ್ಯ ನಾವು ಕಾಣ್ತೇವೆ. ವಾಮನೋತ್ತರ ವಿಷ್ಣುವಿಂದಾನೆ ಬಲಿ ಚಕ್ರವರ್ತಿ ರಾಜ ಆತನ ಹೆಂಡತಿ ವಿಂಧ್ಯಾವಳಿ ಆತನ ಸೈನ್ಯ ಸೇರಿ ವಿಷ್ಣುವಿಗೆ ಅರ್ಘ್ಯನ್ನು ಮಾಡ್ತಾ ದಾನವನ್ನು ಕೊಡ್ತಾ ಇರೋದು. ನಾವು ಹಬ್ಬನು ಆಚರಣೆ ಮಾಡ್ತಾ ಇದ್ವಿ. ದೀಪಾವಳಿ ಮಾರನೇ ದಿವಸ ಬಲಿಪಾಡ್ಯಮಿ ಅಂತೇಳಿ ಅವಾಗಿನ ಕಾಲದಲ್ಲಿ ಕೂಡ ಹಬ್ಬನು ಆಚರಣೆ ಮಾಡ್ತಾ ಇದ್ರು ಅಂತೇಳಿ ಇಂಥ ವಿಗ್ರಹದಿಂದ ಕೂಡ ತಿಳಿಸಲ್ಪಡೆ. ಕೇರಳದಲ್ಲಿ ಓಣಂ ಅಂತೇಳಿ 9 ದಿವಸ ಹಬ್ಬನು ಕೂಡ ಆಚರಣೆ ಮಾಡ್ತಾರಂತೆ. ಅದೇ ರೀತಿಯಾಗಿ ಕೆಳಗಡೆ ಇದ್ದಾರೆ ನೋಡಿ, ಇವರೆಲ್ಲ ಸಂಗೀತಮಯರು. ಇವ್ರದೊಂದು ಕೇಶ ಅಲಂಕಾರ ನೋಡಿ, ನಮ್ಮ ಬ್ರಿಟಿಷ್ ಕಾಲದಲ್ಲಿ ಗವರ್ನರ್ ಮತ್ತು ಜಡ್ಜಸ್ ಅವ್ರದ್ದು ಕೂಡ ಇದೇ ರೀತಿಯಾಗಿತ್ತು. ಇಂಥ ವಿಗ್ರಹದಿಂದ ಏನ್ ತಿಳಿಸಲ್ಪಡೆ ಅಂದ್ರೆ 6ನೇ ಶತಮಾನದಲ್ಲಿ ಸಂಗೀತ ಸಾಹಿತ್ಯ ಅಲಂಕಾರಕ್ಕೂ ಗೌರವವನ್ನು ಕೊಡ್ತಾ ಇದ್ರು ಅಂತೇಳಿ ಇಂಥ ವಿಗ್ರಹದಿಂದ ಕೂಡ ತಿಳಿಸಲ್ಪಟ್ಟಾರೆ. ಮೇಲ್ಗಡೆ ನೋಡಿ ವಿಷ್ಣು ಇದ್ದಾನೆ, ವಿಷ್ಣುನ ವಾಹನ ಮಾನಸದಲ್ಲಿ ಗರುಡ ಇದೆ, ಗರುಡಳೆ ಕುಳಿತಂತ ವಿಷ್ಣು ಇದ್ದಾನೆ. ಇಲ್ಲಿ ನೋಡಿ ಹಾವಿನ ಮೇಲೆ ಮಲಗಿದಂತ ವಿಷ್ಣು ಶೇಷಶಯನ. ಇಲ್ಲೆಲ್ಲ ಪೇಂಟಿಂಗ್ ಇತ್ತು, ಹರ್ಬಲ್ ಪೇಂಟಿಂಗ್, ಇಲ್ಲ ಮಹಿಳೆ ಚಿತ್ರ ಎಲ್ಲ ಇತ್ತು, ಎಲ್ಲ ಹೋಗ್ಬಿಟ್ಟಿದೆ, ಸ್ವಲ್ಪ ಕಾಣ್ತಾ ಇದೆ ನೋಡಿ. ಹರ್ಬಲ್ ಪೇಂಟಿಂಗ್, ವೆಜಿಟೇಬಲ್ ಪೇಂಟಿಂಗ್ ನೋಡಿ. ಮೇಲ್ಗಡೆ ಸ್ವಾಸ್ತಿಕ್ ಇದೆ, ಒಂದೇ ಗೆರೆಯಲ್ಲಿ 4 ಸ್ವಸ್ತಿಕ ನಿರ್ಮಾಣ ಮಾಡಿದ. ಇದು ಯಾವ ಕಡೆಯಿಂದ ಪ್ರಾರಂಭ ಆಗಿದೆ, ಯಾವ ಕಡೆ ಅಂತ್ಯವಾಗಿದೆ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಒಂದೇ ಗೆರೆಯಲ್ಲಿ 4 ಸ್ವಸ್ತಿಕ ನಿರ್ಮಾಣ. ಉದಾಹರಣೆಗೆ ರಂಗೋಲಿ ಹಾಕ್ತಾ ಇದೆ ನೋಡಿ, ಕೈ ಎತ್ತಿ ಹಾಕ್ತಾ ಇದೆ, ಕೈ ಎತ್ತಲಾರದೆ ನಿರ್ಮಾಣ ಮಾಡಿದ. ಇಲ್ಲಿ ದೇವಾನು ದೇವತೆ ಸಭೆಗಳನ್ನು ಮಾಡ್ತಾ ಇರೋದು ನೋಡಿ. ಬ್ರಹ್ಮ, ಇಂದ್ರ, ಯಮ, ಅಗ್ನಿ ಎಲ್ಲ ಇರ್ತಾರೆ ನೋಡಿ, ಸಭೆಗಳನ್ನು ಮಾಡ್ತಾ ಇರೋದು. ಇಲ್ಲೊಂದು ಚಿಕ್ಕದಾದ ವಿಗ್ರಹ ಇದೆ ನೋಡಿ. 3 ಜನ ಮಕ್ಕಳಿದ್ದಾರೆ, 4 ಕೈಗಳಿವೆ, 3 ಕಾಲಿದೆ. ಇದೊಂದು ಪ್ರಶ್ನೆ ಆಗಿದೆ, ಅದ್ರ ಉತ್ತರ ಶಿಲ್ಪಿ ಇಲ್ಲಿ ನಿರ್ಮಾಣ ಮಾಡೋಣ ನೋಡಿ. ಈ ಮಗು ಇದೆ ನೋಡಿ, ಡಾನ್ಸ್ ಮಾಡ್ತಾ ಇದೆಯಲ್ಲ, ಇದೇ ತರನಾಗಿ ಆ ಮಗು ಇಲ್ಲಿದೆ ನೋಡಿ. ಈ ಮಗು ಡಾನ್ಸ್ ಮಾಡ್ತಾ ಇದೆಯಲ್ಲ, ಅದೇ ತರನಾಗಿ ಆ ಮಗು ಇಲ್ಲಿದೆ ನೋಡಿ. ಈ ಮುಖ ಮತ್ತು ದೇಹ, ಈ ಮುಖ ಮತ್ತು ದೇಹ ಇಲ್ಲಂತ ಮರ್ತ್ಬಿಡಿ, ಮಧ್ಯದಲ್ಲಿ ಒಂದು ಮಗು ಆಯ್ತು. ಇಲ್ಲಿ ಆಯ್ಕೆ ಮಾಡ್ಕೊಂಡ, ಈ ಕೈಯನ್ನು, ಈ ಮುಖವನ್ನು ಮತ್ತು ಈ ಕೈಯನ್ನು 2 ಕಾಲಿದೆ, ಆ ಮಗು ಇಲ್ಲಿದೆ. ಒಂದೇ ಪ್ರಶ್ನೆಯಲ್ಲಿ 4 ಉತ್ತರನಾಗಿ ಹುಡುಕಿದ್ರೆ ಶಿಲ್ಪಿಯ ಚಾತುರ್ಯದ ಚಮತ್ಕಾರ, ಟೆಕ್ನಾಲಜಿ, ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೇ ತರನಾಗಿ ಬರ್ತಾವ ನೋಡಿ. CBS ಸಿಲೆಬಸ್ ಅಂತ ಹೇಳ್ಬೋದು. ಇದು ವಿಷ್ಣುನ 1ನೇ ಅವತಾರ, ಮತ್ಸ್ಯ ಅವತಾರ, ಮೀನಿನ ಅವತಾರ. 16 ಮೀನುಗಳ ಸಂಭವ ಇದೆ ನೋಡಿ. ಇದಕ್ಕೆ ಮತ್ಸ್ಯ ಯಂತ್ರ ಅಂತ ಕೂಡ ಕರಿತಾ ಇದ್ವಿ. ಒಳಗಡೆ ಯಾವ್ದು ವಿಗ್ರಹ ಇಲ್ಲ, ನಾಶ ಮಾಡವ್ರೆ. ಯಾರು ಮಾಡಿದ್ರೆ ಹೇಗೆ ಅಂತ ಹೇಳಲಿಕ್ಕೆ ನಿಖರದ ಆಧಾರದ ದೊರಕಿಲ್ಲ. ಅದೇ ರೀತಿಯಾಗಿ ಬಿಸೋಕಲ್ಲು ಅಥವಾ ರಾಗೆಕಲ್ಲು ಯಾಕೆ ನಿರ್ಮಾಣ ಮಾಡ್ಕೊಂಡು ಹೀಗೆ ಯಾಕೆ ಮಾಡಿರ್ಬೋದು ಅಂತ ಪ್ರಶ್ನೆ ಆದ್ರೂ ಕೇಳ್ಬೋದು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಪೂರ್ವದಲ್ಲಿ ಲೋಕಲ್ ಪೀಪಲ್ಸ್, ಬಡತನದಲ್ಲಿ ಇರುವಂತ ಜನ ಬಂದು ಇಲ್ಲಿ ವಾಸವಾಗಿದ್ರು. ಹಿಟ್ಟು ಬೀಸ್ಲಿಕ್ಕೆ ಅಥವಾ ಚಟ್ನಿ ಅರಿಲಿಕ್ಕೆ ಎಲ್ಲ ಗೇಮ್ ಆಡ್ಲಿಕ್ಕೆಲ್ಲ ಯೂಸ್ ಮಾಡ್ತಾ ಇದ್ರು. 1958ರಲ್ಲಿ ಆರ್ಕಾಲಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲ ಹೋಗ್ಲರ್ಸಿ ಸಂರಕ್ಷಣೆ ಮಾಡ್ತಾ ಇದ್ರು. ಅದೇ ರೀತಿ ಇಲ್ಲಿ ನೋಡಿ ಸ್ವಾಸ್ತಿಕ್ ಇದೆ ನೋಡಿ. ಇದು ಯಾವ ಕಡೆಯಿಂದ ಪ್ರಾರಂಭ ಆಗಿದೆ, ಯಾವ ಕಡೆ ಅಂತ್ಯವಾಗಿದೆ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಉದಾಹರಣೆಗೆ ಈ ಕಡೆಯಿಂದ ಪ್ರಾರಂಭವಾಗಿ ಈ ಕಡೆ ಮುಕ್ತ ಆಗಿರ್ಬೋದು, ಅಥವಾ ಈ ಕಡೆಯಿಂದ ಪ್ರಾರಂಭವಾಗಿ ಈ ಕಡೆ ಮುಕ್ತ ಆಗಿರ್ಬೋದು ಹೇಳಲಿಕ್ಕೆ ಪಾಯಿಂಟಿಂಗ್ ಸಿಗ್ತಾ ಇದೆ, ಅದರಲ್ಲಿ ಸಿಗೋದಿಲ್ಲ. ಇಲ್ಲಿ ನೋಡಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ಕೃಷ್ಣ ಜನ್ಮಾಷ್ಟಮಿ ಇಲ್ಲಿ ಕೂಡ ಇದೆ ನೋಡಿ. ನಂದ ಗೋಕುಲ, ಗೋವರ್ಧನ, ಮೇಲ್ಗಡೆ ನೋಡಿ ಕೃಷ್ಣ ಇದ್ದಾನೆ, ಕೃಷ್ಣ ಹಾಲು ಉಣಿಸ್ತಾ ಇರೋದು. ಇಲ್ಲಿ ಬೆಣ್ಣೆ ತೆಗೆದ ಮಜ್ಜಿಗೆ ಮಾಡಿದ್ದೀನಿ ನಾನು. ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಶಿಲ್ಪಿಗೆ ಕೂಡ ಗೊತ್ತಿತ್ತು, ಅವಾಗಿನ ಕಾಲದಲ್ಲಿ ಕೂಡ ನಿರ್ಮಾಣ ಮಾಡೋದು ಸರ್. ಕೃಷ್ಣ ಜನ್ಮಾಷ್ಟಮಿ ನೋಡಿ ಸಮುದ್ರ ಮಂಥನ, ಅಮೃತ ಮಂಥನ ಅಂತ ಕೂಡ ಇದು ವಿಷ್ಣುನ 3ನೇ ಅವತಾರ ಭೂವರಾಹ ಅಂತ ಕೂಡ ಕರಿತಾ ಇದ್ವಿ ನೋಡಿ. ಭೂದೇವಿಯನ್ನು ಸಂರಕ್ಷಣೆ ಮಾಡ್ತಾ ಇದ್ವು ನೋಡಿ. ಇಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಾಕಶ ಅಂತ ಇಬ್ರು ಅಣ್ಣ ತಮ್ಮಂದಿರು ರಾಕ್ಷಸರು ವಾಸವಾಗಿರ್ತಾರಂತೆ. ಹಿರಣ್ಯಾಕ್ಷ ಮಾಡ್ತಾನೆ, ವಿಷ್ಣು ಹೆಂಡತಿ ಭೂದೇವಿಯನ್ನು ಕತ್ಕೊಂಡು ಹೋಗಿ ಭೂಲೋಕದಲ್ಲಿ ಬಂದು ಹೊಲಸ ಜಾಗೆಯಲ್ಲಿ ಬಚ್ಚಿರ್ತಾನೆ. ಅವಳನ್ನು ಕಾಪಾಡ್ಬೇಕಂತೇಳಿ ಈ ವರಾಹವತನ ತಾಳಿ ಭೂಲೋಕದಲ್ಲಿ ಬಂದು ಆದಿಶೇಷನ ಮೆಟ್ಟಿ ಅರಳದ ಕಮಲ್ ಮೇಲೆ ಎತ್ತಿಕೊಂಡು ಬರುತ್ತಾ ಸಾಸವ ಭೂದೇವಿಯನ್ನು ಸಂರಕ್ಷಣೆ ಮಾಡ್ತಾ ಇದ್ರು. ಭೂವರಾಹ ಅಂದ್ರೆ 6ನೇ ಶತಮಾನದಲ್ಲಿ ಯಾವುದೇ ಕಷ್ಟದಲ್ಲಿರುವಂತ ವ್ಯಕ್ತಿಗಳಿಗೆ ಸಹಾಯವನ್ನು ಮಾಡ್ತಾ ಇದ್ರು. ಸಹಾನುಭೂತಿ ಶಕ್ತಿಯನ್ನು ಹೊಂದಿದೆ ಅಂತ ಇಂಥ ವಿಗ್ರಹದಿಂದ ಕೂಡ ತಿಳಿಸಲ್ಪಟ್ಟಿದ್ದಾರೆ. ಮೇಲ್ ಅಂಡ್ ಫಿಮೇಲ್ ಕೋಬ್ರಾ, ವಾಸುಕಿ, ವಸಂತ್ ಅಂತ ಕೂಡ ಕರಿತಾ ಇದ್ವಿ ನೋಡಿ. ಸ್ವಲ್ಪ ಗಮನ ಕೊಟ್ಟು ನೋಡಿ, ನಿಂತಂದೋ ಸ್ಟೈಲ್ ನೋಡಿ. ಸೋಲ್ಜರ್ಸ್ ಮ್ಯಾನ್ ಶೂಟ್ ಫೈಲ್ ಮಾಡ್ಲಿಕ್ಕೆ ನಿಂತಿರ್ತಾನೆ ನೋಡಿ, ಅದೇ ಸ್ಟೈಲ್ ನಿಂತಿದ್ದಾನೆ. ಖಡ್ಗವನ್ನು ಧರಿಸಿದ್ದಾನೆ ನೋಡಿ, ಕೈಯಲ್ಲಿ ತೋರಿಸಿದ್ದಾನೆ. ಇವಾಗಿನ ಕಾಲದಲ್ಲಿ ರೈಫಲ್ ಯೂಸ್ ಮಾಡ್ತಾರೆ. ನಮ್ಮ ಬಾದಾಮಿಯ ಚಾಲುಕ್ಯರ ಆರ್ಟ್ ಅಂಡ್ ಆರ್ಕಿಟೆಕ್ಟ್ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ನಮ್ಮ ಬಾದಾಮಿಯ ಚಾಲುಕ್ಯರ ರಾಜ್ಯ ಮುದ್ರೆ ಕೂಡ ವರಾಹ ಆಗಿತ್ತು. ವರಾಹ, ಛತ್ರ, ಚಾಮರ, ಶಂಕು, ಚಕ್ರ, ಕನ್ನಡಕ ಅಥವಾ ಮೀರ ನಮ್ಮ ಬಾದಾಮಿ ಚಾಲುಕ್ಯರ ರಾಜ್ಯ ಮುದ್ರೆ ಕೂಡ ಆಗಿತ್ತು. ವಿಷ್ಣುವಿನ ದ್ವಾರಪಾಲಕರು ಜೈ ವಿಜಯ ಅಂತ ಬರ್ತಾರೆ. ಹೊರಗಡೆ ಕಾಂತೇವಿ, ಈ ಕಡೆ ಮತ್ತು ಆ ಕಡೆ. ಒಳಗಡೆ ಯಾವುದು ವಿಗ್ರಹ ಇಲ್ಲ. ಹೀಗೆ ನೋಡ್ಕೊಂಡು ಹೋಗೋಣ.